ಮೇಡಮ್, ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಸಹೋದರ ಇವಾಗ ಬಿಜೆಪಿ ಸೇರಿರುವಂಥದ್ದು. ಒಂದು ಕಡೆ ಅವರು ಕಾಂಗ್ರೆಸ್ ಅಭ್ಯರ್ಥಿ, ಇನ್ನೊಂದು ಕಡೆ ತಂದೆ ಅವ್ರ ಪರವಾಗಿ ದೊಡ್ಡಪ್ಪ ಪ್ರಚಾರ ಮಾಡ್ತಾ ಇದ್ದಾರೆ. ದೊಡ್ಡಪ್ಪನ ಮಗ ಅಂದರೆ ಕಜಿನ್ ಬ್ರದರು ಬಿಜೆಪಿ ಸೇರ್ಪಡೆ ಆಗಿರುವಂಥದ್ದು. ಇದು ಹೇಗೆ ವಿಶ್ಲೇಷಣೆ ಅಂತಂದ್ರೆ, ಒಂದು ಕಡೆ ಅಪ್ಪ ಒಂದು ಕಡೆ, ಮಗ ಒಂದು ಕಡೆ, ಪಕ್ಷಕ್ಕೆ ನಿಷ್ಠೆ ವಿಚಾರ ಬಂದಾಗ ಹೇಗೆ ಅದು? ನೋಡಿ, ಇದು ಪಕ್ಷ ನಿಷ್ಠೆ ಏನಲ್ಲ. ಈಗ ಒಂದೇ ಪಾರ್ಟಿಯಲ್ಲೇ ಹಲವಾರು ವರ್ಷಗಳಿಂದ, ದಶಕ ವರ್ಷಗಳಿಂದ ಇತ್ಕೊಂಬಂದಿದ್ರೆ ಪಕ್ಷ ನಿಷ್ಠೆ ಅನ್ನೋದು ಬರ್ತಿತ್ತು. ಇವತ್ತು ಇದನ್ನು ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತಲಾಗಿ ಕೂಡ ಇದನ್ನು ಅಲುಗಳಿತೀನಿ. ಯಾಕಂತಂದರೆ ನಾವು 50-60 ವರ್ಷದಿಂದ ನಮ್ಮ ಕುಟುಂಬ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರೋವಂಥದ್ದು. ಪಕ್ಷ ನಿಷ್ಠೆ ಅನ್ನೋದು ಇದ್ದೇ ಇರುತ್ತೆ. ಏನೇ ಬಂದರೂ ಕೂಡ ಬದಲಾವಣೆಗಳು ಕಡಿಮೆ. ಆದರೆ ಇವತ್ತೇನಾಗುತ್ತೆ, JDS, BJP ಹಲವಾರು ಪಕ್ಷಗಳು ಬದಲಾಯಿಸಿ ಬಂದ ಮೇಲೆ ಪಕ್ಷ ನಿಷ್ಠೆ ಉಳಿಯಲ್ಲ. ಅಲ್ಲಿ ಬಬಲೇಶ್ವರ ಮಠದ ಕ್ಷೇತ್ರದ ಏನು ಆಪೋಸಿಟ್ ಕ್ಯಾಂಡಿಡೇಟು ನೀವು ನೋಡಿದ್ದೀರ ಯಾರು ಅಂತೇಳಿ, ಅವರ ಸೋದರ ಯಾವ ಪಕ್ಷದಲ್ಲಿದ್ದಾರೆ ಅಂತಲೂ ಗೊತ್ತಿದೆ. ಅಲ್ಲಿ BJP ಮಾಡ್ತಾರೆ, ಇಲ್ಲಿ ಬಂದು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಾರೆ. ಅವ್ರ ಮಗ ಮತ್ತೆ ಬಿಜಾಪುರಲ್ಲಿ BJP ಇವತ್ತು ಸೇರ್ಪಡೆ ಆಗಿದ್ದಾರೆ. ಅವರ ಸಮ್ಮುಖದಲ್ಲಿ ಸೇರ್ಪಡೆ ಆಗಿದ್ದಾರೆ. ಇದರ ಅರ್ಥ ಏನು ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಪಕ್ಷದವರು ಕೂಡ ಇದನ್ನ ತೀಕ್ಷ್ಣವಾಗಿ, ಸೂಕ್ಷ್ಮವಾಗಿ ಗಮನಿಸಬೇಕು. ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರು ಅರ್ಹರ ಅಂತ ಇವತ್ತು ಗಮನಿಸಬೇಕಾದ ವಿಷಯ. ಇವತ್ತು ಪಕ್ಷ ನಿಷ್ಠೆನೇ ಇಲ್ಲ ಅಂತಂದಾಗ ಕೇವಲ ಒಂದು ರಾಜಕೀಯ ಚುನಾವಣಾ ಒಂದು ಇದಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ಬದಲಾವಣೆಗಳು ಮಾಡ್ತಾರೆ ಅಂತಂದರೆ ಇವತ್ತು ನಾವು ತಿಳ್ಕೊಬೇಕು ಎಷ್ಟು ಪಕ್ಷ ನಿಷ್ಠೆ ಇದೆ. ರಾಜಕೀಯ ಅಧಿಕಾರದ ಏನು ಅಧಿಕಾರದ ದಾಹ ಅಂತೀವಿ ಇದಕ್ಕೆ ನಾವು. ಅಧಿಕಾರದ ದಾಹ ಎಷ್ಟಿದೆ ಅಂತೇಳಿ ನಮಗೂ ಕೂಡ ಹಲವಾರು ಪಕ್ಷಗಳಿಂದ ಆಮಂತ್ರಣ ಬಂದಿತ್ತು. ನನಗಿವತ್ತು ಅಧಿಕಾರ ಮುಖ್ಯ ಅಲ್ಲ, ನಮ್ಮ ಜನರು ಏನು ನಿಲುವನ್ನು ತಗೋತಾರೆ. ರಾಜಕೀಯ ವ್ಯಕ್ತಿಗಳು ಅಂದರೆ ಇವತ್ತು ಜನರಿಗೋಸ್ಕರ ಇರುವಂಥವ್ರು. ಇವತ್ತು ಅವ್ರೇನು ನಿಲುವು ತಗೋತಾರೋ ಅದಕ್ಕೋಸ್ಕರ ಇರಬೇಕು. ಇವತ್ತು ಕೇವಲ ಅಧಿಕಾರಕ್ಕೋಸ್ಕರ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ, ಇಲ್ಲಿ ಕಾಂಗ್ರೆಸ್ ಮಾಡೋದು, ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ ಸೋಲ್ಸೋದಕ್ಕೋಸ್ಕರ BJP ಸೇರೋದು, ಇದು ಒಳ ಒಪ್ಪಂದದ ರಾಜಕಾರಣ ಅಂತಾರೆ. ಇದು ಒಳ ಒಪ್ಪಂದದ ರಾಜಕಾರಣ ನಡ್ಕೊಂಬಂದಿದೆ, ಇದು ನಡೀತಾ ಇದೆ. ಈಗೂ ಪಕ್ಷ ಇದರ ಬಗ್ಗೆ ತೀಕ್ಷ್ಣವಾಗಿ ಗಮನಿಸಲಿಲ್ಲ ಅಂತಂದರೆ ಎರಡೂ ಕಡೆನೂ, ಬಿಜಾಪುರ ಹಾಗೂ ಬಾಗಲಕೋಟೆ ಎರಡೂ ಕಡೆನೂ ಕೂಡ ಹಾನಿ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಒಳ ಒಪ್ಪಂದದ ರಾಜಕಾರಣ ಅಂತ ಇದಕ್ಕೆ ಹೇಳಿದ್ದು. ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋಲ್ಬೇಕು, ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು. ಇದು ಒಳ ಒಪ್ಪಂದದ ರಾಜಕಾರಣ. ಇದು ಅವರಲ್ಲಿರುವಂಥ ಪಕ್ಷ ನಿಷ್ಠೆ. ಇವತ್ತು ಅಪ್ಪ ಇಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡ್ತಾರೆ, ಮಗ ಹೋಗಿ ಅಲ್ಲಿ BJP ಪ್ರಚಾರ ಮಾಡ್ತಾರೆ. ಇದು ಏನು ಅಂತೇಳಿ ಏನೂ ಇಲ್ದಂಗೆ ಇವತ್ತು ಸಡನ್ ಆಗಿ ಸೇರಿರುವಂಥದ್ದು. ಇವತ್ತು ಯಾವ ಉದ್ದೇಶಕ್ಕೋಸ್ಕರ ಸೇರಿದ್ದಾರೆ, ಯಾಕೆ ಸೇರಿದ್ದಾರೆ ಈ ಚುನಾವಣೆ ಸಂದರ್ಭದಲ್ಲಿ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಸಂಯುಕ್ತ ಪಾಟೀಲರು ಅದು ಅವರ ವೈಯಕ್ತಿಕ ವಿಚಾರ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ತಮ್ಮದೇ ಆದ ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳೋ ಹಾಕಿದೆ. ಅದಕ್ಕೂ ನಮಗೇನು ಸಂಬಂಧ ಇಲ್ಲ. ಮತ್ತು ಇದರಿಂದ ನಮ್ಗೆ ಯಾವುದೇ ರೀತಿ ಹಿನ್ನಡೆ ಆಗೋದಿಲ್ಲ, ಪಕ್ಷಕ್ಕೂ ಹಿನ್ನಡೆ ಆಗೋದಿಲ್ಲ ಅನ್ನೋ ಮಾತನಾಡಿದ್ರು. ಅದು ಹೆಂಗ್ರಿ ಹಿನ್ನಡೆ ಆಗಲ್ಲ? ಇವಾಗ ಪಕ್ಷ ಸಿದ್ಧಾಂತಗಳ ಮೇಲೆ ಒಂದು ಪಕ್ಷದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವರ ತಂದೆಯವರು ಇಲ್ಲಿ ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲೋಗಿ BJP ಪಕ್ಷದಲ್ಲಿ ಮಗ ಸೇರ್ಕೋತಾರೆ ಅಂದರೆ ಇದು ಯಾವುದು ಉದ್ದೇಶ ಅಂತೇಳಿ ಇವತ್ತು ಎಲ್ಲ ಜನರ ಇದು ತಿಳುವಳಿಕೆ ಮಟ್ಟದಲ್ಲಿರುವಂಥ ಎಲ್ಲ ಸಾಮಾನ್ಯ ಜನರಿಗೂ ಕೂಡ ತಿಳಿಯುವಂಥದ್ದು. ಇವತ್ತು ವೈಯಕ್ತಿಕ ನಿರ್ಧಾರ ಪ್ರಜಾಪ್ರಭುತ್ವ ಅಂತಂದರೆ, ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಜಿಲ್ಲೆಯಲ್ಲಿ ನಾವು ದುಡಿದಿದ್ವಿ, ನಮಗೆ ಸಿಗಬೇಕಾಗಿತ್ತು. ಪ್ರಜಾಪ್ರಭುತ್ವದ ಹಕ್ಕೇನು ಹೇಳುತ್ತೆ, ದುಡ್ದವ್ರಿಗೆ ಇವತ್ತು ಕೆಲಸ ಮಾಡಿದವ್ರಿಗೆ ಕೂಲಿ ಸಿಗಬೇಕು ಅಂತೇಳಿ ಪ್ರಜಾಪ್ರಭುತ್ವದ ಹಕ್ಕು ಹೇಳುತ್ತೆ. ಜನರು ಯಾರನ್ನ ಅಪೇಕ್ಷೆ ಮಾಡ್ತಾರೆ ಅವರನ್ನ ಆಯ್ಕೆ ಮಾಡಬೇಕು ಅಂತ ಪ್ರಜಾಪ್ರಭುತ್ವ ಹೇಳುತ್ತೆ. ನಾಯಕರು ಹೇಳಿದವ್ರನ್ನ ಆಯ್ಕೆ ಮಾಡೋದು ಇವತ್ತು ಪ್ರಜಾಪ್ರಭುತ್ವ ಆದ್ರೆ, ಇವತ್ತು ದುಡ್ದಂಥವ್ರನ್ನ ಬಿಟ್ಟು ಇನ್ಯಾರನ್ನೋ ದುಡಿಲಾರ್ದವ್ರನ್ನ ಸಡನ್ ಆಗಿ ತೊಗೊಂಬಂದು ಪಿಕ್ಚರಿಗೆ ನಿಲ್ಸಿದ್ರೆ ಅದಂಗೆ ಪ್ರಜಾಪ್ರಭುತ್ವ ಆಗುತ್ತೆ. ಇವತ್ತು ದುಡ್ದಂಥವ್ರು ಒಬ್ರು ಬಂದು ಟಿಕೆಟ್ ತಗೊಂಡು ಸಡನ್ ಆಗಿ ಎಲೆಕ್ಷನ್ ನಿಂದ್ರಂಥವ್ರು ಒಬ್ರು, ಇದು ಪ್ರಜಾಪ್ರಭುತ್ವ ಅಂದ್ರೆ ಇದು ಪ್ರಜಾಪ್ರಭುತ್ವದ ಅರ್ಥನೇ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಮೋಸ್ಟ್ಲಿ.